ಮಂಡ್ಯದಲ್ಲಿ ಕೊನೆಗೂ ಕಾಡಾನೆ ಆಪರೇಷನ್ ಸಕ್ಸಸ್ ಆಗಿದೆ. ನಾಲೆಯಿಂದ ಕಾಡಾನೆ ಮೇಲೆತ್ತಿದ್ದಾರೆ ಅರಣ್ಯ ಸಿಬ್ಬಂದಿ. 2 ಅರವಳಿಕೆ ಮದ್ದು ನೀಡಿ ಕಾಡಾನೆಯನ್ನ ರಕ್ಷಣೆ ಮಾಡಲಾಗಿದೆ. ಮಂಡ್ಯದಲ್ಲಿ ಕೊನೆಗೂ ಆಪರೇಷನ್ ಕಾಡಾನೆ ಸಕ್ಸಸ್ ಆಗಿರೋದು. ನಾಲೆಯಿಂದ ಕಾಡಾನೆಯನ್ನ ಮೇಲೆತ್ತಿದ್ದಾರೆ ಅರಣ್ಯ ಸಿಬ್ಬಂದಿ. 2 ಅರವಳಿಕೆ ಮದ್ದು ನೀಡಿ ಕಾಡಾನೆಯನ್ನ ರಕ್ಷಣೆ ಮಾಡಲಾಯಿತು. ಹೈಡ್ರಾಲಿಕ್ ಕ್ರೇನ್ ಬಳಸಿ ಕಾಡಾನೆಯನ್ನ ರಕ್ಷಣೆ ಮಾಡಲಾಗಿದೆ. ನಾಲೆಯಿಂದ ಮೇಲಕ್ಕೆತ್ತಿ ಲಾರಿಗೆ ರವಾನೆ ಮಾಡಿದ್ದಾರೆ. ಚಿಕಿತ್ಸೆಗಾಗಿ ಕಾಡಾನೆಯನ್ನ ಸಿಬ್ಬಂದಿ ಕರೆದುಕೊಂಡು ಹೋಗಿದ್ದಾರೆ. ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದು ನಾಲೆಯಲ್ಲಿದ್ದಾಗ 1 ಅರವಳಿಕೆ ಮದ್ದನ್ನು ನೀಡ್ತಾರೆ, ಆದರೂ ಕೂಡ ಅದು ಬಗ್ಗೋದಿಲ್ಲ. ಆ ನಿಟ್ಟಿನಲ್ಲಿ ಇನ್ನೊಂದು ಅರವಳಿಕೆ ಮದ್ದು ನೀಡಿದ ನಂತರ ಮಲಗಿಬಿಡುತ್ತೆ ಆನೆ. ಸೊ ಆಗ ಅರಣ್ಯ ಸಿಬ್ಬಂದಿ ಕೆಳಗಡೆ ಇಳಿದು ಯಾವ ರೀತಿಯಾಗಿ ಅದನ್ನು ಮೇಲಕ್ಕೆತ್ತಬೇಕು ಆ ಎಲ್ಲ ವ್ಯವಸ್ಥೆಯನ್ನು ತಯಾರಿಯನ್ನು ಮಾಡಿಕೊಂಡು ಕ್ರೇನ್ನ ಮುಖೇನ ಹೈಡ್ರಾಲಿಕ್ ಕ್ರೇನನ್ನು ಬಳಸಿ ಕಾಡಾನೆಯನ್ನು ರಕ್ಷಣೆ ಮಾಡಿದ್ದಾರೆ. ನಾಲೆಯಿಂದ ಮೇಲಕ್ಕೆತ್ತಿ ಲಾರಿಗೆ ರವಾನೆ ಮಾಡಿದ್ದಾರೆ. ಚಿಕಿತ್ಸೆಗಾಗಿ ಕಾಡಾನೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ಗಮನಿಸ್ತಾ ಇದ್ದೀವಿ. 2 ಅರವಳಿಕೆ ಮದ್ದು ನೀಡಿ ಅದಾದ ನಂತರ ಅದು ಪ್ರಜ್ಞೆ ತಪ್ಪಿರೋದು. ಅಲ್ಲಿವರೆಗೂ ಕೂಡ ಹಾಗೆ ಓಡಾಡಿಕೊಂಡಿತ್ತು ಆನೆ. ಸೊ ಸಹಜವಾಗಿ ಅದು ಓಡಾಡ್ತಾ ಇದ್ದಾಗ ಯಾರಿಗೂ ಧೈರ್ಯ ಇರಲ್ಲ ನೋಡಿ, ಅದನ್ನು ಹೋಗಿ ಹಿಡಿಯೋದು, ಅದನ್ನು ಪಳಗಿಸೋದು ಅಷ್ಟು ಸುಲಭದ ಮಾತೇ ಅಲ್ಲ. ಸ್ವಲ್ಪ ಭಯದಲ್ಲಿತ್ತು, ಆತಂಕದಲ್ಲಿತ್ತು ಪಾಪ ಆನೆ. ಅಲ್ಲಿ ಓಡಾಡ್ತಾ ಇತ್ತು ನೀರಲ್ಲಿ. ಸೊ ಹಾಗಾಗಿನೇ ಅರಣ್ಯ ಇಲಾಖೆ ಸಿಬ್ಬಂದಿ ದೊಡ್ಡ ಮಟ್ಟದ ಹರಸಾಹಸವನ್ನೇ ಪಟ್ಟರು. ಜೊತೆಗೆ ಅಲ್ಲಿ ನೋಡಿ, ಅಲ್ಲಿ ಒಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆ ನಾಲೆಗೆ ಬಿದ್ದು ಪಾಪ ಭಾಳ ಕಷ್ಟಪಡ್ತಾ ಇತ್ತು ಆನೆ. ಸೊ ಹಾಗಾಗಿ ಅದನ್ನು ಮೇಲ್ಗಡೆ ಎತ್ತೋದೇ ದೊಡ್ಡ ಹರಸಾಹಸ ಆಗಿತ್ತು, ಮೇಲ್ಗಡೆ ಕರ್ಕೊಂಡು ಬರೋದೇ. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ, ಆ ಎಲ್ಲ ತಯಾರಿಯನ್ನು ಮುಗಿಸಿದ್ದಾರೆ. 2 ಅರವಳಿಕೆ ಮದ್ದು ನೀಡಿದ ತಕ್ಷಣವೇ ಅದು ಪ್ರಜ್ಞೆ ತಪ್ಪಿದ್ದು. ಹಾಗಾಗಿನೇ ಅದನ್ನು ಮೇಲಕ್ಕೆತ್ತೋದಕ್ಕೆ ಸಹಾಯ ಆಯಿತು. ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗಿಬಿಡೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಆನೆಯನ್ನು ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಹೇಗಿತ್ತು? ಎಸ್ ರಾಮ್, ನಿಜಕ್ಕೂ ಕೂಡ ಈ ಒಂದು ಕಾರ್ಯಾಚರಣೆ ಇದೀಗ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಏನು ಸಿಂಸಾದ ವಿದ್ಯುತ್ ಉತ್ಪಾದನೆ ಮಾಡುವಂತ ಕಾಲುವೆಯಲ್ಲಿ ಬಿದ್ದಿದಂತ ಈ ಆನೆಯನ್ನ ಇವತ್ತು ಕಡೆಗೂ ಕೂಡ ಏನು ಅರವಳಿಕೆ ತಜ್ಞರು ಒಂದು ಅರವಳಿಕೆಯನ್ನ ಕೊಟ್ಟು ಅದನ್ನ ಓಪನ್ ಕಂಟೈನರ್ ಮೂಲಕ ಮೇಲೆತ್ತಿ ಅದನ್ನ ಲಾರಿಯ ಮೂಲಕ ಸಾಗಿಸಿ ತಂದು ಅದಕ್ಕೆ ಪ್ರಥಮ ಚಿಕಿತ್ಸೆಯನ್ನ ನೀಡುವ ಮೂಲಕ ಇದೀಗ ಆನೆ ಎಚ್ಚರಗೊಂಡಿದ್ದು ಆನೆಯನ್ನ ಈಗ ಸ್ಥಳೀಯ ಕಡೆಗೆ ಬಿಡಲಾಗಿದೆ. ಸದ್ಯಕ್ಕೆ ಆನೆಯ ಚಲನವಲನ ಗಮನಿಸಲಿಕ್ಕೆ ಕೂಡ ಈಗ ಡ್ರೋನ್ ಅನ್ನು ಕೂಡ ಬಿಡಲಾಗಿರುವ ಮೂಲಕ ಅದನ್ನ ಒಂದು ಚಲನವಲನ ಗಮನಿಸಲಿಕ್ಕೆ ಕೂಡ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಒಂದು ಕಾರ್ಯಾಚರಣೆಯ ಮೂಲಕ ಕಳೆದ 3 ದಿನಗಳಿಂದಲೂ ಕೂಡ ಈ ಆನೆಯ ಒಂದು ನಿತ್ರಾಣ ಸ್ಥಿತಿಯಲ್ಲಿ ಸಾಯುವಂತಕ್ಕೆ ಕೂಡ ತಲುಪಿತ್ತು. ಆದ್ರೆ ಇವತ್ತು ಕಡೆಗೂ 3 ದಿನಕ್ಕೆ ಎಚ್ಚೆತ್ತಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಇದೀಗ ಆ ಆನೆಯನ್ನ ರಕ್ಷಣೆ ಮಾಡುವಲ್ಲಿ ಕೂಡ ಸಫಲರಾಗಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣದಿಂದ ಈ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಈ ಒಂದು ಕಾರ್ಯಾಚರಣೆ ಶ್ರಮಿಸಿದಂತ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಸ್ಥಳೀಯ ಕಂದಾಯ ಇಲಾಖೆ ಎಲ್ಲವೂ ಕೂಡ ಅಧಿಕಾರಿಗಳು ಕೂಡ ಸ್ಥಳೀಯ ತಾಲೂಕು ಆಡಳಿತದವರು ಈಗ ಧನ್ಯವಾದವನ್ನ ಹೇಳಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ವನ್ಯಜೀವಿ ತಜ್ಞರಾಗಿರುವಂತ ಜೋಸೆಫ್ ಹೂವರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಇದು 4 ದಿನಗಳಿಂದನೂ ಪಾಪ ಅಲ್ಲೇ ಇತ್ತು. ಸೊ ಏನ್ ಅಂದ್ರೆ ಅದರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತಾ ಸರ್? ಅಲ್ಲ, ನೋಡ್ಬೇಕದು ಕಂಡೀಷನ್. ಈಗ ಅರವಳಿಕೆ ಕೊಟ್ಟಿದ್ದಾರೆ, 2 ಸತಿ ಕೊಟ್ಟಿರೋದ್ರಿಂದ ಅದು ರಿಕವರಿ ಆಗ್ಬೇಕು. ಅದು ರಿಕವರಿ ಆಂಟಿಡೋಟ್ ಕೊಡ್ತಾರೆ. ರಿಕವರಿ ಆಗಿದ್ಮೇಲೆ ಮೆಡಿಕಲ್ ಟೀಮ್ ಅದನ್ನ ಅಸೆಸ್ ಮಾಡ್ತಾರೆ. ಈಗ ಆನೆ ಕಂಡೀಷನ್ ಹೇಗಿದೆ, ಹೆಲ್ತ್ ಕಂಡೀಷನ್ ಅಂದ್ಬಿಟ್ಟು ಅದಾಗಿದ್ಮೇಲೆ ಅವ್ರು ಏನು ಪ್ರಯತ್ನ ಮಾಡ್ತಾರೋ, ಕಾಡಿಗೆ ಬಿಡ್ತಾರೋ ಅಥವಾ ಇದಕ್ ತಗೊಂಡೋಗ್ತಾರೋ ಕ್ಯಾಪ್ಟರ್ ನೋಡ್ಬೇಕು. ಬಟ್ ಫಸ್ಟ್ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಇಂಥ ಚಾಲೆಂಜಿಂಗ್ ಒಳಗೆ, ಇಂಥ ಸಿಚುವೇಶನ್ ಒಂದು ಆನೆನ ಸೇವ್ ಮಾಡಿದಾರಂದ್ರೆ
ನಾವು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ನಿಜ ನಿಜ ಸರ್. ಇಲ್ಲಿ ಒಂದ್ ಕಡೆ ನೀರ್ ಹರಿತಾ ಇದೆ, ಒಂದ್ ಕಡೆ ಬೆಟ್ಟ ಸ್ಲೋಪ್, ಹೌದು ಮಧ್ಯ ಕ್ಯಾನೆಲ್, ಅಲ್ಲಿಂದ ಅವ್ರು ಹೋಗಿ ಅದನ್ನ ಬದುಕಿಸಿದಾರಂದ್ರೆ, ಸೆಕ್ಯೂರ್ ಮಾಡಿದ್ದಾರೆ, ಸೇಫ್ ಆಗಿ ತಂದಿದ್ದಾರೆ ಅಂದ್ರೆ ನಾವು ಯಾವತ್ತು ನಾವು ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಎಲ್ರು ಯಾವ ಸಿಬ್ಬಂದಿಗಳು ಯಾವ ಆಫೀಸರ್ಗಳು ಇನ್ವಾಲ್ವ್ ಆಗಿದ್ರು ಅವ್ರಗಳ ನಾವು ಬಹಳ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಸರ್, ಈಗ ಒಂದು ಅರವಳಕ್ಕೆ ಮದ್ದು ಕೊಟ್ಟಾಗ ಅದು ಪ್ರಜ್ಞೆ ತಪ್ಪಲಿಲ್ಲ ಸರ್, 2 ಕೊಟ್ಟಾಗ ಮಾತ್ರ ಪ್ರಜ್ಞೆ ತಪ್ಪಿತು ಅಂದ್ರೆ ಅಂದ್ರೆ ಎಷ್ಟು ಸ್ಟ್ರಾಂಗ್ ಇರಬಹುದು ಸರ್ ಆನೆ ಅಂತ? ಈಗ ಅರವಳಕ್ಕೆ ಕೊಡ್ಬೇಕಾರೆ ಕೊಡೋ ಇವರು ಡಾಕ್ಟರ್ ವೈದ್ಯರು ವೆಟರಿನರಿಯನ್ ಅದು ಆನೆಗೆ ಏನ್ ಕಂಡೀಷನ್ ಇದೆ, ಎಷ್ಟು ತೂಕ ಇದೆ, ಅದು ಅಂದಾಜಿಗೆ ನೋಡ್ಕೋಬೇಕು. ಆನೆ ಫಿಸಿಕಲ್ ಕಂಡೀಷನ್ ಹೇಗಿದೆ, ಫಿಸಿಯಲಾಜಿಕಲ್ ಕಂಡೀಷನ್ ಮತ್ತೆ ಕ್ಲಿನಿಕಲ್ ಇದೆಲ್ಲ ನೋಡಿ ಅವರು ಅದಕ್ಕೆ ಕರೆಕ್ಟ್ ಆಗಿ ಮದ್ದು ಕೊಡ್ಬೇಕು. ಇದು ಫಸ್ಟ್ ಕೊಟ್ಟಿರೋದು ಇವರು ಅಂದಾಜು ಕೊಟ್ಟಿರೋದು, ಯಾಕಂದ್ರೆ ಜಾಸ್ತಿ ಕೊಟ್ರೆ ತೊಂದರೆ ಆಗತ್ತೆ ಆನೆಗೆ. ಜಾಸ್ತಿ ಎಕ್ಸಸ್ ನೀವು ಮದ್ದು ಕೊಟ್ರೆ ಆ ನೀರೊಳಗೆ ಅದು ಮುಳುಗಬಹುದಾಯ್ತು, ಬಿದ್ದು ಸತ್ತು ಹೋಗ್ಬೋದಾಯ್ತು. ಅದು ನೋಡ್ಕೊಂಡು ಫಸ್ಟ್ ಟೈಮ್ ಆಗಿಲ್ದಿರೋದು ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ. ಬಟ್ ನಾವ್ ಹೇಳ್ಬೇಕಂದ್ರೆ ಒಂದು ಒಳ್ಳೆ ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ವೈಲ್ಡ್ ಲೈಫ್ ವೆಟರ್ನರಿ ಇದ್ರೆ, ಈಗ ಡಾಕ್ಟರ್ ಚಿಟ್ಟಿಯಪ್ಪ ಇದ್ರು ರಿಟೈರ್ಡ್, ಈಗ ಅವರು ಅವರೆಲ್ಲ ಇದ್ದಾಗ ಅವರು ಅಂದಾಜಿಗೆ ಮಾಡೋದಿಲ್ಲ, ಕರೆಕ್ಟ್ ಆಗಿ ನೋಡ್ಕೊಂಡು ಕೊಡ್ತಾರೆ. ಅದು ನಮಗೆ ಕೊರತೆ ಇದೆ ಇವಾಗ ನಮ್ಮ ರಾಜ್ಯದೊಳಗೆ. ನಮಗೆ ಸ್ಪೆಷಲಿಸ್ಟ್ ವೈಲ್ಡ್ ಲೈಫ್ ವೆಟರ್ನರಿಯನ್ಸ್ ಇಲ್ಲ, ಇರೋದೇ ಇಬ್ರು. 31 ಡಿಸ್ಟ್ರಿಕ್ಟ್ ಇದೆ, ಒಂದಷ್ಟು ಝೂಗಳಿದೆ, ಇರೋದು ಇಬ್ಬರೇ ನಮಗೆ ಸ್ಪೆಷಲೈಸ್ಡ್ ವೈಲ್ಡ್ ಲೈಫ್ ವೆಟರ್ನರಿಯನ್ಸ್. ಮಿಕ್ಕಿದವರೆಲ್ಲ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸೈನ್ಸ್ ಇಂದ ಡೆಪ್ಯುಟೇಷನ್ ಹೋಗಿ ಬರ್ತಾರೆ. ಬಹಳ ಕಷ್ಟ ಆಗ್ಬಿಡುತ್ತೆ ಸರ್ ಹ್ಯಾಂಡಲ್ ಮಾಡಕ್ಕೆ. ಹೌದು, ಇದು ಮಾಡಕ್ ಇದೇನೋ ಒಳ್ಳೇದು, ಬಚಾವಾಯ್ತು, ಆನೆ ಬದುಕಿದೆ, ಹ್ಯಾಟ್ಸ್ ಆಫ್ ಮಾಡಿದ್ರೆ ಹೆಂಗೋ ದೇವ್ರದಿಂದ ಉಳ್ಕೊಂಡಿದೆ. ಬಟ್ ಅಷ್ಟದ ಪ್ರಯತ್ನ ಮಾಡಿದ್ದಾರೆ. ಬಟ್ ನಾವ್ ಹೇಳೋದಂದ್ರೆ ನೀವ್ ಯಾವಾಗ ಮದ್ದು ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡ್ ಕೊಡ್ಬೇಕು. ಕೆಲವು ಟೈಮ್ ಒಳಗೆ ಏನಾಗಿದೆ 5 ಕೊಟ್ಟಿದ್ದಾರೆ, ನಮ್ಗೆ ಗೊತ್ತು. ಆನೆ ಕಾರ್ಯಾಚರಣೆಗೆ 5 ಹೊಡೆದಿದ್ದಾರೆ, 3 ಹೊಡೆದಿದ್ದಾರೆ, 5 ಹೊಡೆದಿದ್ದಾರೆ. ಅರವಳಿಕೆ ಮದ್ದುಗಳನ್ನ ಜಾಸ್ತಿ ಕೊಟ್ಟಂಗೆ ಏನಾದ್ರೂ ಹೆಲ್ತ್ ಇಶ್ಯೂ ಆಗುತ್ತಾ ಅಂತ ಆನೆಗಳಿಗೆ? ಅಲ್ಲ, ಅದು ಬರೋದು ಅದಕ್ಕೆ ಅನೆಸ್ಥಿಷಿಯಾ ಅಲ್ವಾ, ಅದು ಬೇಸಿಕಲ್ ಆಗಿ ಕೊಡೋದು ಅನೆಸ್ಥಿಷಿಯಾ. ಕೊಟ್ಟಾಗ ಅದು ಮಲಗ್ಬಿಡತ್ತೆ. ಆಮೇಲೆ ಅದು ತಿರ್ಗಾ ಅದಕ್ಕೆ ರಿವೈವ್ ಮಾಡ್ಬೇಕಂದ್ರೆ ನಾವು ಇನ್ನೊಂದು ಆಂಟಿಡೋಟ್ ಕೊಡಲೇಬೇಕು, ಅದಕ್ಕೆ ಇನ್ನೊಂದು ಅರವಳಿಕೆ ಕೊಡ್ಲೇಬೇಕು ಅದು ರಿಕವರಿಗೆ. ಓಕೆ, ಜಾಸ್ತಿ ಕೊಟ್ಟು ಡ್ಯಾಮೇಜ್ ಆಗೇ ಆಗತ್ತೆ. ಅದು ಅಕಸ್ಮಾತ್ ಜಾಸ್ತಿ ಇತ್ತಂದ್ರೆ ಎಲ್ಲ ಒಂದ್ ಕಡೆ ಬಿದೋಯ್ತು ಅಂತ ತಿಳ್ಕೊಳ್ಳಿ, ಎಲ್ಲ ಒಂದು ಹಳ್ಳದೊಳಗೆ ಬಿದೋಯ್ತು. ನಮ್ ಇದ್ರೊಳಗೆ ಆಯ್ತಲ್ಲ, ನಮ್ಮ ಮಂಚಿನ ಮೇಲೆ ಡ್ಯಾಮ್ ಹತ್ರ ಆ ಸಿದ್ಧ ಅಂತ ಆನೆನ ಇವ್ರು ಪಟಾಕಿ ಹೊಡೆದು ಬಿದೋಗ್ಬಿಡ್ತು ಆನೆ, ಕಾಲ್ ಮುರಿದೋಯ್ತು ಮಂಚಿನ ಮೇಲೆ ಡ್ಯಾಮ್ ಹತ್ರ. ನಿಜ. ಸೊ ಇವರೆಲ್ಲ ಈ ನಾವ್ ಹೇಳೋದು ಸರ್ಕಾರಕ್ಕೆ, ದಯವಿಟ್ಟು ಈಗಾದ್ರೂ ಸ್ಪೆಷಲಿಸ್ಟ್ ವೈಲ್ಡ್ ಲೈಫ್ ವೆಟರ್ನರೀಸ್ ತಗೊಳ್ಳಿ ಡಿಪಾರ್ಟ್ಮೆಂಟ್ಗೆ. ಮಧ್ಯಪ್ರದೇಶ ಮಾಡಿದ್ದಾರೆ, ಹೊಸ ಕ್ಯಾಡರೇ ಇದೆ. ಆಮೇಲೆ ಈಗ ಸರ್ಕಾರ ಮೊನ್ನೆನೂ ಮಿನಿಸ್ಟ್ರು ಕೊಟ್ಟಿದ್ದಾರೆ ಮಾಡ್ಬೇಕಂದ್ಬಿಟ್ಟು, ಅದೇನೋ ತಡೆ ಹಾಕಿದಾರಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಇಲ್ಲ ಅಂದ್ಬಿಟ್ಟು. ಈ ವೈಲ್ಡ್ ಲೈಫ್ ವೆಟರ್ನರೀಸ್ ಇದ್ದಾರಲ್ಲ ನಮ್ಮ ಇದ್ರೊಳಗೆ, ಅನಿಮಲ್ ಹಸ್ಬೆಂಡ್ರಿ ಒಳಗೆ ಇದ್ದಾರಲ್ಲ, ಅವ್ರಿಗೆ ಹೆಂಗೋ ಸಂಬಳ ಅಲ್ಲಿ ಕೊಡ್ಲೇಬೇಕಲ್ವಾ, ಅದೇ ಇವ್ರು ಕೊಡ್ಬೋದಲ್ಲ ಇಲ್ಲಿ ಸರ್ಕಾರದಿಂದ. ನಿಜ ನಿಜ ನಿಜ, ಅದೆಲ್ಲ ನೋಡ್ಬೇಕಾಗುತ್ತೆ. ಬಟ್ ಇಮಿಡಿಯೇಟ್ ನಮ್ಗೆ ಬೇಕಾಗಿರೋದು ಸ್ಪೆಷಲಿಸ್ಟ್ ವೈಲ್ಡ್ ಲೈಫ್ ವೆಟರ್ನರೀಸ್ ಬೇಕು. ಯಾಕಂದ್ರೆ ಎಲ್ಲಾ ಕಡೆನೂ ಪ್ರಾಬ್ಲಮ್ಸ್ ಇದೆ. ಟೈಗರ್ ಒಂದ್ ಕಡೆ ತೊಂದ್ರೆ ಇದೆ, ಇನ್ನೊಂದ್ ಕಡೆ ಆನೆ ತೊಂದ್ರೆ ಇದೆ, ಇನ್ನ ಚಿರತೆ ಅಂತೂ ಎಲ್ಲಾ ಕಡೆನೂ ಇದೆ. ಸೊ ಈಗ ಈ ತರ ಸಿಚುವೇಶನ್ ಹೆಂಗಿದೆ ಅಂದ್ರೆ ನಮ್ಗೆ ಈಗ ಬೇಕೇ ಬೇಕು. ನಾವು ಸುಮ್ಮನೆ ಹೇಳ್ಕೊಂಡು ಆಗೋದಿಲ್ಲ, ಈಗ ಅಪಾಯಿಂಟ್ ಮಾಡ್ಲೇಬೇಕು. ಡಿಪಾರ್ಟ್ಮೆಂಟ್ ಮಾಡ್ಲಿ. ಹೆಚ್ಚು ಕಡಿಮೆ 3-4 ದಿನ ಆಯ್ತು ಅದಲ್ಲಿ ಕೆಳಗಡೆ ಬಿದ್ದು. ಸೊ ಇದು ಆಹಾರ ವ್ಯವಸ್ಥೆ ಹೆಂಗ್ ಮಾಡಿದ್ರು ಸರ್ ಪಾಪ? ಅಲ್ಲ, ಅದು ಏನ್ ಮಾಡಕ್ಕಾಗಲ್ಲ ಅಂತ ಸಿಚುವೇಶನ್ ಒಳಗೆ. ಆಹಾರ ಕೊಡೋದೆಲ್ಲ ಕಷ್ಟ ಆಗದ, ನೀರೊಳಗೆ ಇರೋದದು. ಹೌದು, ನೀವ್ ಹಾಕ್ತರು ನೀರೊಳಗೆ ಹರ್ಕೊಂಡು ಹೋಗ್ಬಿಡತ್ತಲ್ಲ. ಅದು ನಮ್ಮ ಒಂದೇ ಮಾಹಿತಿ ಅಂದ್ರೆ ಇದು ನೀರಿಗೆ ಇಳಿದಿದೆ, ಆ ಕಡೆ ಇರ್ಬೇಕಾರೆ ಇವರು ಗೇಟ್ ತೆಗ್ದಿದ್ದಾರೆ, ನೀರ್ ಗೇಟ್ ತೆಗ್ದಿರೋದು, ಅದು ಕೊಚ್ಕೊಂಡ್ ಬಂದ್ಬಿಡಿದೆ ಆನೆ ಈ ಕ್ಯಾನಲ್ಗೆ. ಓ ಮೈ ಗಾಡ್. ಆನೆ ಇದ್ದಿದ್ ಬೇರೆ ಕಡೆ. ಇವ್ರು ಯಾವಾಗ ನೀರು ಗೇಟ್ ಓಪನ್ ಮಾಡ್ತಾರೋ ಇದ್ರೊಳಗೆ ಹರ್ಕೊಂಬಂದು ಕ್ಯಾನಲ್ ಹತ್ರ ಸಿಕ್ಕಾಕೊಂಡಿರೋದು ಆನೆ. ಇದು ನೀರ್ ಫುಲ್ ಇದ್ದು ಬಿಟ್ಟಿದ್ರೆ ಏನ್ ಗತಿ ಸರ್? ಕಷ್ಟ ಆಗಿರೋದು, ಮುಳುಗುಡಿರೋದು. ಮುಂಚೆನೆ ಗೊತ್ತಲ್ಲ, ಕಣಪುರದೊಳಗೆ 10 ದಿವಸದಿಂದ 2 ಆನೆ ಇದ್ರೊಳಗೆ ಸಿಕ್ಕಾಕೊಂಡು ವೀಡೊಳಗೆ ಸತ್ತೋಯ್ತಲ್ಲ.
ಅದಕ್ಕೆ ಸೊ ಇವತ್ತು ಮಾಡಿರೋದು ಓಕೆ, ಹ್ಯಾಟ್ಸ್ ಆಫ್ ಟು ದೆಮ್, ಗುಡ್ Yes, ಎಫರ್ಟ್ sir. ಅನ್ಬೇಕು. ಬಟ್ ಸರ್ಕಾರ ಜವಾಬ್ದಾರಿ ಇದೆ ನಮಗೆ. ಈಗ ಇಮಿಡಿಯೇಟ್ ಬೇಕಾಗಿರೋದು ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್, ವೈಲ್ಡ್ ಲೈಫ್ ವೆಟರ್ನರೀಸ್ ಬೇಕೇ ಬೇಕು. ಕೊರತೆ ಇರೋದ್ರಿಂದ ಎಲ್ಲಾ ಕಡೆನೂ ಕಾರ್ಯಾಚರಣೆ ನಡೀತಿದೆ. ಹುಳಿ ಹಿಡಿಯೋ ಕಾರ್ಯಾಚರಣೆ ನಡೆಯುತ್ತೆ, ಆನೆ ಹಿಡಿಯೋ ಕಾರ್ಯಾಚರಣೆ ನಡೆಯುತ್ತೆ, ಲೆಪರ್ಡ್ ಹಿಡಿಯೋ ಕಾರ್ಯಾಚರಣೆ ನಡೀತಾನೆ ಇರುತ್ತೆ. ಸೊ ನೀವು 2 ಡಾಕ್ಟರ್ ಇಟ್ಕೊಂಡು ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ಗಳು ಏನೇನ್ ಮಾಡ್ತೀರಾ ನೀವು? ಕರೆಕ್ಟ್ ಸರ್. ತಗೋಬೇಕು ಜನ, ಈಗಲಾದ್ರು ತಗೋಬೇಕು. ಯಾಕಂದ್ರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಮನುಷ್ಯ ವನ್ಯಜೀವಿ ಮಾನವ ಸಂಘರ್ಷ ಜಾಸ್ತಿ ಆಗ್ತಾನೆ ಇದೆ ವರ್ಷಗಟ್ಲೆ. ನಿಜ ಸರ್, ನಿಜ. ಈಗಲೂ ನಾವ್ ಎದೋಲ್ದವ್ರು ಯಾವಾಗ ಕೆಲಸ ಆಗತ್ತೆ? ಎಸ್ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಇದು ವನ್ಯಜೀವಿ ತಜ್ಞರಾಗಿರುವಂಥ ಜೋಸೆಫ್ ಹೂವರ್ ಅವರ ಮಾತು. ಅಂದರೆ ಅವ್ರು ಹೇಳೋ ಪ್ರಕಾರ ಆನೆ ಬಿದ್ದ ಜಾಗದಲ್ಲಿ ಸಿಕ್ಕಾಪಟ್ಟೆ ನೀರಿತ್ತು. ಗೇಟ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಆ ಆನೆ ಕೊಚ್ಕೊಂಡು ಬಂದು ಈ ಜಾಗದಲ್ಲಿ ಬಿದ್ದಿರೋದು. ಸೊ ಇದರಿಂದ ಬಚಾವಾಗಿದೆ. ಅಕಸ್ಮಾತಾಗಿ ಅಲ್ಲಿ ನೀರು ಎದ್ದು ಬಿಟ್ಟಿದ್ರೆ ಆನೆ ಬದುಕುಳಿಯೋ ಚಾನ್ಸಸ್ ತೀರಾ ಕಡಿಮೆ ಇತ್ತು ಅಂತ ಹೇಳಿ. ಎಸ್, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆನೆಯನ್ನು ರಕ್ಷಣೆ ಮಾಡಿಕೊಂಡು ಈಗ ಕರ್ಕೊಂಡು ಹೋಗ್ತಾ ಇರುವಂಥ ಒಂದು ದೃಶ್ಯ. ಅದು ಲಾರಿಯ ಮೇಲೆ ಕರ್ಕೊಂಡು ಹೋಗ್ತಾ ಇರುವಂಥ ಒಂದು ದೃಶ್ಯ ಗಮನಿಸ್ತಾ ಇದ್ದೀವಿ. ಪಾಪ 1 ಅಲ್ಲ 2 ಅರವಳಿಕೆ ಮದ್ದುಗಳನ್ನು ನೀಡಿದ್ದಾರೆ. ಸತತ 4 ದಿನಗಳಿಂದ ಅದು ಆ ನಾಲೆಯಲ್ಲೇ ಇತ್ತು. ಜೊತೆಗೆ ಪಾಪ ಆಹಾರದ ವ್ಯವಸ್ಥೆ ಹೆಂಗೆ ಮಾಡಿದ್ರೋ ಏನೋ ಗೊತ್ತಿಲ್ಲ. ಅದು ಪ್ರತಿನಿತ್ಯ ಏನು ಸೇವಿಸುತ್ತೋ ಅದಂತೂ ಸಿಕ್ಕಿರಲ್ಲ ಪಾಪ ಅದಕ್ಕೆ. ಸೊ ನೀರಲ್ಲಿರೋದ್ರಿಂದ ಆಹಾರ ಹಾಕಿದ್ರಾ ಇಲ್ವಾ ಅದು ಕೂಡ ಸ್ಪಷ್ಟತೆ ಇಲ್ಲ. ಇದರ ಜೊತೆಗೆ ಹಸಿವಿನಿಂದ ಕೂಡ ಒದ್ದಾಡ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಇಂಥ ಸಂದರ್ಭದಲ್ಲಿ 1 ಅರವಳಿಕೆ ಮದ್ದನ್ನು ನೀಡಿದರೂ ಕೂಡ ಅದು ಪ್ರಜ್ಞೆ ತಪ್ಪಿಲ್ಲ. ಬಿಕಾಸ್ ಅಷ್ಟು ಭಯ ಇರುತ್ತೆ ಪಾಪ, ಆನೆಗೆ ಹೆದರಿಕೆ ಇರುತ್ತೆ. ಮತ್ತೊಂದು ಅರವಳಿಕೆ ಮದ್ದನ್ನು ನೀಡಿದಾಗಲೇ ಅದು ಮಲಗಿರೋದು, ಪ್ರಜ್ಞೆ ತಪ್ಪಿರೋದು. ಸೊ ಅದಾದ ನಂತರನೇ ಈ ಕಾರ್ಯಾಚರಣೆ ಮಾಡೋದಕ್ಕೆ ಸಹಕಾರಿಯಾಯಿತು. ಅದನ್ನು ನಾಲೆಯಿಂದ ನೋಡಿ, ಕ್ರೇನ್ನ ಮುಖೇನ ಆನೆಯನ್ನು ಸೇಫಾಗಿ ಮೇಲ್ಗಡೆ ತೆಗೆದುಕೊಂಡು ಬಂದಿರುವಂಥ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸೊ ಅದನ್ನು ಅಷ್ಟು ಜಾಗರೂಕತೆಯಿಂದ ಕಟ್ಟಿ ಅದಾದ ನಂತರ ಕ್ರೇನ್ನ ಮುಖೇನ ಮೇಲ್ಗಡೆ ತಂದು ಲಾರಿ ಮೇಲೆ ಸೇಫಾಗಿ ಇಟ್ಟಿದ್ದಾರೆ. ಸೊ ಲಾರಿಯಿಂದ ತೆಗೆದುಕೊಂಡು ಈಗ ಕಾಡಿನತ್ತ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಅದರ ಚಲನವಲನ ಯಾವ ರೀತಿಯಾಗಿರುತ್ತೆ, ಸೊ ಓಡಾಡ್ತಾ ಇದೆಯಾ ಇಲ್ವಾ, ಆರಾಮಾಗಿದೆಯಾ ಇಲ್ವಾ, ಹೆಲ್ದಿ ಆಗಿದೆಯಾ ಇಲ್ವಾ, ಎಲ್ಲದರ ಬಗ್ಗೆಯೂ ಕೂಡ ಒಂದು 3-4 ದಿನಗಳ ಕಾಲ ಪರಿಶೀಲನೆ ಕಾರ್ಯ ಅಂತೂ ನಡೆಯುತ್ತೆ. ಡ್ರೋನ್ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. no,